ಇಂದು ಬೆಂಗಳೂರಿನಲ್ಲಿ ಟೀ ಕಾಫಿ ಬಂದ್ ಆಗುತ್ತೆ. ಬೆಂಗಳೂರಿನಲ್ಲಿ ಟೀ ಕಾಫಿ ಮಾತ್ರ ಅಲ್ಲ, ಬೇಕರಿ ತಿಂಡಿನೂ ಕೂಡ ಬಂದ್ ಆಗುತ್ತೆ. ಏನು ಬೆಂಗಳೂರಿನಲ್ಲಿ ಟೀ ಕಾಫಿ ಬಂದ್ 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 ಇದರ ಜೊತೆಗೆ ಏನು ಬೇಕರಿಯ ತಿಂಡಿನೂ ಕೂಡ ಬಂದ್ ಆಗುವಂಥದ್ದು. ಕಾರಣ ಇಷ್ಟೇ, ಏನು ಪುಡಿ ರೌಡಿಗಳಿಂದ ಒಂದು ಹಣ ಸಂಗ್ರಹ ನಡೀತಾ ಇತ್ತು. ಹಾಗಾಗಿ ಇದನ್ನ ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಟೀ ಕಾಫಿ ಬಂದ್ 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 ರೌಡಿಗಳ ಉಪ್ಪಟಳ ವಸೂಲಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬೆಂಗಳೂರಿನಲ್ಲಿ 56,000 ಅಂಗಡಿಗಳಿಗೆ ಈಗ ಬೀಗ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಏನು ದಿನೇ ದಿನೇ ಪುಡಿ ರೌಡಿಗಳ ಒಂದು ಹಾವಳಿ ಹೆಚ್ಚಾಗ್ತಾ ಇರುವಂಥದ್ದು. ಇದಕ್ಕೆ ಕಡಿವಾಣ ಹಾಕಲು ಯಾರು ಮುಂದೆ ಬರ್ತಾ ಇಲ್ಲ. ಹಾಗಾಗಿಯೇ ಬೇಸತ್ತು ಈ ರೀತಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಪೊಲೀಸರು, ಆರೋಗ್ಯ ಅಧಿಕಾರಿಗಳಿಂದಲೂ ಕೂಡ ಅನಗತ್ಯ ಕಿರಿಕಿರಿ ಉಂಟಾಗ್ತಾ ಇದೆ. ಎಲ್ಲವನ್ನ ವಿರೋಧಿಸಿ ವ್ಯಾಪಾರಿಗಳು ಈಗ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಫ್ತಾ ವಸೂಲಿ ಮಾಡುವಂತಹ ಪುಡಿ ರೌಡಿಗಳ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಸಾಮಾನ್ಯ ಜನರಿಗೆ ಈ ಮುಷ್ಕರದಿಂದ ತೊಂದರೆ ಆಗುವಂಥದ್ದು. ಯಾಕಂದ್ರೆ ಕಾಫಿ ತಿಂಡಿಗೆ ಸಣ್ಣ ಪುಟ್ಟ ಅಂಗಡಿಯ ಮೇಲೆ ಅವಲಂಬಿತರಾಗಿರ್ತಾರಲ್ಲ, ಅಂಥವರಿಗೆ ಇದರಿಂದ ಸಂಕಷ್ಟ ಉಂಟಾಗುವಂಥದ್ದು. ಇಂದು ಬೆಂಗಳೂರಿನಲ್ಲಿ ಟೀ ಕಾಫಿ ಬೇಕರಿ ತಿಂಡಿಗಳು ಬಂದ್ ಆಗಿರುತ್ತೆ. ರೌಡಿಗಳ ಉಪ್ಪುಟಳ ವಸೂಲಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಈಗ ಅಂಗಡಿ ಮಾಲೀಕರು ಮಾಡ್ತಾ ಇರುವಂಥದ್ದು, ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಒಂದಲ್ಲ ಎರಡಲ್ಲ, ಸರಿಸುಮಾರು 56,000 ಅಂಗಡಿಗಳಿಗೆ ಬೀಗ ಹಾಕಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಪುಡಿ ರೌಡಿಗಳ ಒಂದು ಹಾವಳಿ ಹೆಚ್ಚಾಗ್ತಾ ಇದೆ. ಪೊಲೀಸರು, ಆರೋಗ್ಯ ಅಧಿಕಾರಿಗಳಿಂದ ಕೂಡ ಒಂದಷ್ಟು ಕಿರಿಕಿರಿ ಆಗ್ತಾ ಇರುವಂಥದ್ದು. ಹಾಗಾಗಿಯೇ ಇದೆಲ್ಲವನ್ನ ವಿರೋಧಿಸಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಹಫ್ತಾ ವಸೂಲು ಮಾಡುವಂತಹ ಪುಡಿ ರೌಡಿಗಳ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿದ್ದು. ಬೆಂಗಳೂರಿನ ಸಾಮಾನ್ಯ ಜನರಿಗೆ ಇದರಿಂದ ತೊಂದರೆ ಆಗುವಂಥದ್ದು. ಕಾಫಿ ತಿಂಡಿಗೆ ಸಣ್ಣ ಪುಟ್ಟ ಅಂಗಡಿ ಮೇಲೆ ಯಾರೆಲ್ಲ ಅವಲಂಬಿತರಾಗಿರ್ತಾರೆ ಅಂಥವರಿಗೆ ಇದರಿಂದ ಒಂದಷ್ಟು ಸಂಕಷ್ಟ ಎದುರಾಗುವಂಥದ್ದು. ಸರಿಸುಮಾರು 56,000 ಅಂಗಡಿಗಳಿಗೆ ಬೀಗ ಹಾಕಿ ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಟೀ ಕಾಫಿ ಬೇಕರಿ ತಿಂಡಿ ಬಂದ್ ಆಗಿರುತ್ತೆ. ಇವತ್ತು ಸಣ್ಣ ಪುಟ್ಟ ಅಂಗಡಿಗಳು ಓಪನ್ ಇರೋದಿಲ್ಲ. ಯಾರೆಲ್ಲ ಸಣ್ಣ ಪುಟ್ಟ ಅಂಗಡಿಗಳ ಮೇಲೆ ಅವಲಂಬಿತರಾಗಿದ್ರು ಅಂಥವರಿಗೆ ಒಂದು ಸ್ವಲ್ಪ ಕಷ್ಟ ಆಗುವಂಥದ್ದು. ಇನ್ನು ದಿನೇ ದಿನೇ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಒಂದು ಹಾವಳಿ ಹೆಚ್ಚಾಗಿದೆ. ಹಫ್ತಾ ವಸೂಲಿ ಮಾಡುವಂಥವರು ಹೆಚ್ಚಾಗಿದ್ದಾರೆ. ಇದರ ಜೊತೆಗೆ ಪೊಲೀಸರು ಹಾಗೂ ಆರೋಗ್ಯ ಅಧಿಕಾರಿಗಳ ಒಂದು ಕಿರಿಕಿರಿ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿಯೇ ಅಂಗಡಿ ವ್ಯಾಪಾರಸ್ಥರು ಈ ರೀತಿಯ ಒಂದು ನಿರ್ಧಾರವನ್ನು ಮಾಡಿ ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು. ಸರಿಸುಮಾರು 56,000 ಅಂಗಡಿ ಮಾಲೀಕರು ಈ ರೀತಿ ಬೀಗವನ್ನು ಹಾಕಿ ಮುಷ್ಕರವನ್ನು ಮಾಡ್ತಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಹಫ್ತಾ ವಸೂಲಿ ಮಾಡುವಂತಹ ಪುಡಿ ರೌಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನ ಸಾಮಾನ್ಯ ಜನರು ಏನು ಟೀ ಕಾಫಿ ಕುಡಿಯೋಕ್ಕೆ ಸಣ್ಣ ಅಂಗಡಿಗಳನ್ನು ಮೇಲೆ ಅವಲಂಬಿತರಾಗಿದ್ರು ಅಂಥವರಿಗೆ ಒಂದು ಸ್ವಲ್ಪ ಸಮಸ್ಯೆ ಉಂಟಾಗುವಂಥದ್ದು ಇವತ್ತು. ಯಾಕಂದರೆ ಸರಿಸುಮಾರು 56,000 ಅಂಗಡಿಗಳು ಬೀಗ ಹಾಕಿವೆ. ಪುಡಿ ರೌಡಿಗಳ ಉಪ್ಪುಟಳ ವಸೂಲಿಯನ್ನು ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಈಗ ಅಂಗಡಿಯ ಮಾಲೀಕರು ಮಾಡ್ತಾ ಇರುವಂಥದ್ದು. ಮೊದಲೇ ಸಣ್ಣ ವ್ಯಾಪಾರಿಗಳು ಅದರಲ್ಲಿ ಈ ರೀತಿ ಹಫ್ತಾ ವಸೂಲಿ ಮಾಡಿದರೆ ಅವ್ರು ಎಲ್ಲಿ ಹೋಗಬೇಕು? ಅದರ ಜೊತೆಗೆ ಪೊಲೀಸರು ಹಾಗೂ ಆರೋಗ್ಯ ಅಧಿಕಾರಿಗಳ ಕಿರಿಕಿರಿ ಇವೆಲ್ಲವನ್ನು ಕೂಡ ವಿರೋಧಿಸಿ ಈಗ ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು.